ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ಜೋಗಿ ಪ್ರೇಮ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಫಿಲಂ ಚೇಂಬರ್ಗೆ ಆಗಮಿಸಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ನಟ ನಿರ್ದೇಶಕ ಜೋಗಿ ಪ್ರೇಮ್. ಅವಾಚ್ಯ ಶಬ್ದಗಳಿಂದ ಕನಕಪುರ ಶ್ರೀನಿವಾಸ್ ಇತ್ತೀಚೆಗೆ ನಡೆದಿದ್ದಂತಹ ಸುದ್ದಿಗೋಷ್ಠಿಯೊಂದರಲ್ಲಿ ನಿಂದಿಸುವಂತಹ ಕೆಲಸವನ್ನ ಮಾಡಿತು. ಪುನೀತ್, ದರ್ಶನ್, ಪ್ರೇಮ್ ಸೇರಿ ಹಲವರ ವಿರುದ್ಧ ನಿಂದನೆ ಮಾಡುವಂತಹ ಕೆಲಸವನ್ನ ಕನಕಪುರ ಶ್ರೀನಿವಾಸ್ ಮಾಡಿದ್ರು. ಇದೀಗ ಕನಕಪುರ ಶ್ರೀನಿವಾಸ್ ಅವರ ವಿರುದ್ಧ ಫಿಲಂ ಚೇಂಬರ್ಗೆ ನಟ ನಿರ್ದೇಶಕ ಪ್ರೇಮ್ ದೂರು ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇವರೇ ಕನಕಪುರ ಶ್ರೀನಿವಾಸ್. ಕನಕಪುರ ಶ್ರೀನಿವಾಸ್ ಹಲವು ಸಿನಿಮಾಗಳ ನಿರ್ಮಾಣಕ್ಕೆ ಕೈ ಹಾಕಿದ್ದಂತಹ ನಿರ್ಮಾಪಕ. ಅಂಥ ನಿರ್ಮಾಪಕ ರೀಸೆಂಟ್ ಆಗಿ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಸಿನಿಮಾ ಒಂದರ ಪ್ರೆಸ್ ಮೀಟ್ ನಲ್ಲಿ ಎಲ್ಲೆ ಮೀರಿ ಮಾತನಾಡುವಂತಹ ಕೆಲಸವನ್ನ ಮಾಡಿದ್ರು. ಪುನೀತ್ ರಾಜ್ಕುಮಾರ್, ನಟ ದರ್ಶನ್, ಪ್ರೇಮ್ ಸೇರಿದಂತೆ ಹಲವರ ವಿರುದ್ಧ ಅವಾಚ್ಯ ಶಬ್ದಗಳ ಬಳಕೆಯನ್ನ ಮಾಡಿದ್ರು, ಅವಾಚ್ಯ ಪದಗಳ ಬಳಕೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯ ಜೋಗಿ ಪ್ರೇಮ್ ಕಂಪ್ಲೇಂಟ್ ನೀಡಿದ್ದಾರೆ ಫಿಲಂ ಚೇಂಬರ್ಗೆ. ಫಿಲಂ ಚೇಂಬರ್ ಅಧ್ಯಕ್ಷೆಯಾಗಿರುವಂತಹ ಜಯಮಾಲಾ ಅವರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಕನಕಪುರ ಶ್ರೀನಿವಾಸ್ ಅವರು ಇತ್ತೀಚೆಗೆ ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಸಿನಿಮಾ ಒಂದರ ಪ್ರೆಸ್ ಮೀಟ್ ನಲ್ಲಿ ಅವರು ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಆಡಿದಂತಹ ಮಾತು ಸ್ಯಾಂಡಲ್ವುಡ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ಬಿಟ್ಟಿತ್ತು. ಯಾಕಂದ್ರೆ ಸ್ಯಾಂಡಲ್ವುಡ್ ನ ದೊಡ್ಡ ದೊಡ್ಡ ನಟರ ವಿರುದ್ಧ ಅವರು ಮಾಡಿದಂತಹ ಆರೋಪ, ಸಿನಿಮಾ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಇದ್ದಂತಹ ಅಸಮಾಧಾನವನ್ನ ಆ ಸಿನಿಮಾದ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಹೊರಗಡೆ ಹಾಕುವಂತಹ ಕೆಲಸವನ್ನ ಕನಕಪುರ ಶ್ರೀನಿವಾಸ್ ಅವರು ಮಾಡಿದ್ರು. ಅವರ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಅಪ್ಪು ಹೀರೋ ಆಗಿದ್ ನನ್ನಿಂದ ನನಗ್ ಮೋಸ ಮಾಡಿದವರನ್ನ ದೇವರೇ ನೋಡ್ಕೊಂಡ, ಇಂಥ ಮಾತುಗಳೆಲ್ಲ ಅವ್ರ ಬಾಯಿಂದ ಬಂದಿತ್ತು. ಅಂಥ ಮಾತುಗಳನ್ನ ಆಡಿದ್ದಕ್ಕೆ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ನಟ ನಿರ್ದೇಶಕ ಪ್ರೇಮ್ ಕನಕಪುರ ಶ್ರೀನಿವಾಸ್ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಫಿಲಂ ಚೇಂಬರ್ಗೆ. ಫಿಲಂ ಚೇಂಬರ್ನ ನೂತನ ಅಧ್ಯಕ್ಷರಾಗಿರುವಂತಹ ಜಯಮಾಲಾ ಅವರಿಗೆ ಆ ಕಂಪ್ಲೇಂಟ್ ಅನ್ನ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ನಟ ಹಾಗೆ ನಿರ್ದೇಶಕ ಪ್ರೇಮ್ ಮಾಡಿದ್ದಾರೆ. ಕಾಟನ್ ಪೇಟೆ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು ಮೊನ್ನೆ ಕನಕಪುರ ಶ್ರೀನಿವಾಸ್ ಅವರು. ಆ ಟೈಮ್ನಲ್ಲಿ ಅವರು ಆಡಿರುವಂತಹ ಮಾತು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅವ್ರು ಹೇಳಿದ್ರು ಅವತ್ತು ಪ್ರೆಸ್ ಮೀಟ್ ನಲ್ಲಿ, ನನ್ನನ್ನ ಮೋಸ ಮಾಡಿದವರಲ್ಲಿ ಹಲವರು ಇವತ್ತು ಜೈಲಿಗೆ ಹೋಗಿದ್ದಾರೆ, ಕೆಲವರು ಈಗ ಜೀವಂತಾನೇ ಇಲ್ಲ. ನಾನು ಪುರಿ ಜಗನ್ನಾಥ್ ಅವರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಸಿನಿಮಾ ಮಾಡಿಸಿದ್ದೆ. ಸ್ಯಾಂಡಲ್ವುಡ್ಗೆ ಪುನೀತ್ ಅನ್ನುವಂತ ಹೀರೋ ಬರೋಕೆ ನಾನೇ ಕಾರಣ ಅಂತ ಹೇಳಿ ಎದೆ ತಟ್ಕೊಂಡು ಹೇಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಹಲವು ರೀತಿಯಲ್ಲಿ ತಮ್ಮ ಅಸಮಾಧಾನವನ್ನ ಕನಕಪುರ ಶ್ರೀನಿವಾಸ್ ವ್ಯಕ್ತಪಡಿಸಿದ್ರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ರೀಸೆಂಟ್ ಆಗಿ ಕಾಟನ್ ಪೇಟೆ ಸಿನಿಮಾದ ಪ್ರೆಸ್ ಮೀಟ್ ನಲ್ಲಿ ಕನಕಪುರ ಶ್ರೀನಿವಾಸ್ ಅವರು ಹಿರಿಯ ನಿರ್ಮಾಪಕರು, ಅವರು ಆಡಿದಂತಹ ಮಾತು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಚರ್ಚೆಗೆ ಗ್ರಾಸ ಆಗಿತ್ತು. ಈಗ ಫೈನಲಿ ನಟ ನಿರ್ದೇಶಕ ಪ್ರೇಮ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಆಗ್ರಹ ಮಾಡಿದ್ದಾರೆ, ಜೊತೆಗೆ ಇಡೀ ಪ್ರಕರಣದ ಹಿನ್ನೆಲೆಯನ್ನ ತಿಳಿಸ್ತಾ ಹೋಗಬಹುದಾ ಲೋಕೇಶ್? ಖಂಡಿತ ವಿದೆ. ಯಾಕಂದ್ರೆ ಕನಕಪುರ ಶ್ರೀನಿವಾಸ್ ಕನ್ನಡದ ಖ್ಯಾತ ನಿರ್ಮಾಪಕರು ಹೌದು, ಮತ್ತೆ ಡಿಸ್ಟ್ರಿಬ್ಯೂಟರ್ ಹೌದು. ಅಂದ್ರೆ ಸಾಕಷ್ಟು ಸಿನಿಮಾಗಳಿಗೆ ಒಂದಷ್ಟು ಸಾಥನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಫೈನಾನ್ಸರ್ ಆಗಿ ಸಾಕಷ್ಟು ದೊಡ್ಡ ಸಿನಿಮಾಗಳಿಗೆ ಜೊತೆಯಾಗಿ ನಿಂತಿದ್ದರು. ಸೊ ಒಂದು ಸಿನಿಮಾ ಅಂತ ಬಂದಾಗ ನಟರುಗಳು ಒಂದು ಸ್ಟಾರ್ ಸಿನಿಮಾಗಳು ಬಂದಾಗ ಅಥವಾ ಒಂದು ಸಿನಿಮಾ ಗೆದ್ದ ನಂತರದಲ್ಲಿ ಅವ್ರನ್ನ ಬುಕ್ ಮಾಡ್ಕೊಳ್ಳೋದು, ಅಂದ್ರೆ ಅಡ್ವಾನ್ಸ್ ಕೊಟ್ಟು ನೆಕ್ಸ್ಟ್ ಸಿನಿಮಾ ನಾನು ಮಾಡ್ತೀನಿ ಅಂತ ಗುರುತು ಮಾಡ್ಕೊಳ್ಳೋದು ಇದ್ದೇ ಇದೆ. ಸೊ ಅದೇ ರೀತಿ ಇವ್ರು ಏನ್ ಮಾಡ್ತಾರೆ, ಒಂದಷ್ಟು ಸಿನಿಮಾಗಳಾದ ನಂತರದಲ್ಲಿ ಒಂದಷ್ಟು ಹೀರೋಗಳಿಗೆ ಒಂದು ಅಡ್ವಾನ್ಸ್ ಅನ್ನ ಕೊಟ್ಟಿರ್ತಾರೆ, ಒಂದಷ್ಟು ನಿರ್ದೇಶಕರು ಕೊಟ್ಟಿರ್ತಾರೆ. ಸೊ ಇದೆಲ್ಲ ಆಗಿ ಒಂದು 7-8 ವರ್ಷಗಳ ಹಿಂದಿನ ಒಂದಷ್ಟು ಕೇಸ್ಗಳನ್ನ ಈಗ ಕನಕಪುರ ಶ್ರೀನಿವಾಸ್ ಅವರು ಕಾಟನ್ ಪೇಟೆ ಪ್ರೆಸ್ ಮೀಟ್ ಆಯ್ತು, ಆ ಒಂದು ಸಂದರ್ಭದಲ್ಲಿ ಒಂದು ಮಾತನಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ಒಂದಷ್ಟು ಹೆಸರುಗಳನ್ನ, ಯಾಕಂದ್ರೆ ಪುನೀತ್ ಅವರಾಗ್ಲಿ, ದರ್ಶನ್ ಅವರಾಗ್ಲಿ, ಧ್ರುವ ಅವರಾಗ್ಲಿ, ಪ್ರೇಮ್ ಮತ್ತೆ ಎ.ಪಿ. ಅರ್ಜುನ್, ಈಗ ಬಹಳ ಮುಖ್ಯವಾಗಿ ಆ ಭಾಷಣದಲ್ಲಿ ಇವರ ಇಷ್ಟು ಜನಗಳ ಬಗ್ಗೆ ಮಾತನಾಡ್ತಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಜೋಗಿ ಪ್ರೇಮ್ ಅವ್ರ ಬಗ್ಗೆ ಅವರು ಬಾಯಿ ಬಂದಂತೆ ಅವಾಚ್ಯ ಶಬ್ದಗಳಿಂದ ಮಾತನಾಡ್ತಾರೆ. ಯಾಕಂದ್ರೆ ಒಂದು 22 ಲಕ್ಷದ ಒಂದು ಅಡ್ವಾನ್ಸ್ ಅನ್ನ ಕೊಟ್ಟಿರ್ತಾರೆ. ಒಂದು ಸಿನಿಮಾ ಆಗಿರುತ್ತೆ, ಆ ಸಿನಿಮಾ ಅಂದ್ರೆ 9 ಲಕ್ಷವನ್ನ ಪ್ರೇಮ್ ಅವ್ರು ಕೊಟ್ಟಿದ್ದಾರೆ, 22 ಲಕ್ಷವನ್ನ ಎ.ಪಿ. ಅರ್ಜುನ್ ಅವರು ಕೊಟ್ಟಿರ್ತಾರೆ. 9 ಲಕ್ಷ ಏನಕ್ಕೆ ಅಂತಂದ್ರೆ ಇನ್ನು ಪ್ರೇಮ್ ಮತ್ತೆ ಪುನೀತ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಮಾಡ್ಬೇಕಾಗತ್ತೆ. ಆ ನಂತರದಲ್ಲಿ ಆ ಸಿನಿಮಾಗೋಸ್ಕರ 3 ವರ್ಷ ಒಂದು ಕೆಲಸ ಕೂಡ ಮಾಡಿರ್ತಾರೆ ಪ್ರೇಮ್ ಅವರು. ಆ ಬಳಿಕ ಏನೋ ಒಂದಷ್ಟು ಸಮಸ್ಯೆಗಳಾಗಿ ಈ ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಕನಕಪುರ ಶ್ರೀನಿವಾಸ್ ಅವರಿಗೆ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಮತ್ತಷ್ಟು ದಿನಗಳನ್ನು ಬಿಟ್ಟು ಬಂದ ನಂತರ ಕೊಟ್ಟಂತ ಅಡ್ವಾನ್ಸ್ ಅನ್ನು ವಾಪಸ್ ಕೊಡಿ ಅಂತ ಗಲಾಟೆಯನ್ನ ಮಾಡ್ತಾರೆ. ಆ ಒಂದು ವೇಳೆಯಲ್ಲಿ ಸಾರಾ ಗೋವಿಂದ್ ಅವರು ಒಂದು
ಸಂಧಾನವನ್ನು ಮಾಡಿ ಅವರಿಗೆ ಕೊಡಬೇಕಾದಂತ ಒಂದಷ್ಟು 9 ಲಕ್ಷ ದುಡ್ಡಿನಲ್ಲಿ 5 ಲಕ್ಷವನ್ನ ಪ್ರೇಮ್ ಕಡೆಯಿಂದ ಅವ್ರಿಗೆ ಕೊಡ್ತಾರೆ. ಆ ನಂತರದಲ್ಲಿ 4 ಲಕ್ಷ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಫಿಲ್ಮ್ ಚೇಂಬರ್ ಎದುರಲ್ಲೇ ಅವರು ಒಪ್ಪಿಗೆನ ಕೊಟ್ಟಿರ್ತಾರೆ. ಯಾಕಂದ್ರೆ 5 ಲಕ್ಷ ನಾನು ಕೊಟ್ಟಿದ್ದೆ, ಇನ್ನು ಯಾವುದೇ ರೀತಿಯ ಹಣವನ್ನು ಉಳಿಸ್ಕೊಂಡಿಲ್ಲ ಪ್ರೇಮ್ ಅಂತ ಹೇಳಿರ್ತಾರೆ. ಆದಾಗ್ಯೂ ಕೂಡ ಒಂದು ಬಾರಿ ಪ್ರೇಮ್ ಅವರ ಒಂದು ನಿವಾಸದ ಮುಂದೆ ಅಂದ್ರೆ ಆಫೀಸ್ ಮುಂದ್ಗಡೆ ಒಂದಷ್ಟು ಗಲಾಟೆಯನ್ನ ಮಾಡ್ತಾರೆ. ಮಿಕ್ಕಿದ 4 ಲಕ್ಷ ದುಡ್ಡನ್ನ ನನಗೆ ಕೊಡಬೇಕು ಪ್ರೇಮ್ ಅಂತೇಳಿ ಆ ಒಂದು ಸಂದರ್ಭದಲ್ಲಿ ಒಂದು ಅಂತರವನ್ನು ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ಒಂದು ಸಿನಿಮಾ ಅಂತ ಬಂದಾಗ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೆಲಸಗಳಿರುತ್ತೆ. ಆ ಒಂದು ವೇಳೆನಲ್ಲಿ ಪ್ರೇಮ್ ಅವರು ಆ 4 ಲಕ್ಷವನ್ನು ಯಾಕೆ ಉಳಿಸ್ಕೊಂತಾರೆ ಅಂತಂದ್ರೆ ಸಿನಿಮಾಗಾಗಿ ಒಂದಷ್ಟು ಜನಗಳನ್ನ ಹಾಕೊಂಡು ಅಂದ್ರೆ ಕ್ರಿಯೇಟಿವ್ ಟೀಮ್ ಅನ್ನ ಕಟ್ಕೊಂಡು ಅದಕ್ಕೆ ದುಡ್ದಿರ್ತಾರೆ. ಅವರ ಸಂಬಳ ಆಗ್ಲಿ ಅಥವಾ ಆಫೀಸ್ ಕೆಲಸಗಳಿಗಾಗ್ಲಿ ಬಳಸ್ಕೊಂಡಿರ್ತಾರೆ. ಸೊ ಈ ಒಂದು ಕಾರಣಕ್ಕೆ 4 ಲಕ್ಷ ನಾನು ಕೊಡೋದಿಲ್ಲ, ಅದಲ್ಲ ನಮ್ಮ ಮನೆಯ ಮುಂದ್ಗಡೆ ಬಂದು ಗಲಾಟೆ ಮಾಡಿದ್ರೆ ಈ ಒಂದು ವಿಚಾರಕ್ಕೆ ನಾನು ಯಾವುದೇ ರೀತಿಯ ಹಣನೂ ಕೊಡಲ್ಲ ಅಂತ ಹೇಳಿರ್ತಾರೆ. ಇದಾಗಿ ಕೂಡ ಆ ನಂತರದಲ್ಲಿ APR ಜನರಿಗೆ 22 ಲಕ್ಷವನ್ನು ಕೊಟ್ಟಿರ್ತಾರೆ. 22 ಲಕ್ಷಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಧ್ರುವ ಅವ್ರಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಗುತ್ತೆ. ಅದಾದ್ಮೇಲೂ ಕೂಡ ಈ ಹಣ ಹೊಂದಿಕೆ ಮಾಡೋ ವಿಚಾರದಲ್ಲಿ ಕನಕಪುರ ಶ್ರೀನಿವಾಸ್ ಲೇಟ್ ಮಾಡ್ತಾರೆ ಸಿನಿಮಾ ಮಾಡೋದ್ರಲ್ಲಿ. ಸೊ ನನ್ನ ಕಡೆಯಿಂದ ಸಿನಿಮಾ ಮಾಡೋಕ್ಕಾಗಲ್ಲ, ಮತ್ತಾಗಿ ಅದನ್ನ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಕೂಡ APR ಜನರು ಒಳ್ಳೆ ಮನಸ್ಸಿಂದನೇ ಅವ್ರಿಗೆ ಕನಕಪುರ ಶ್ರೀನಿವಾಸ್ ಯಾಕಂದ್ರೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಇಂಡಸ್ಟ್ರಿಯ ಒಂದು ಹಿರಿಯ ನಿರ್ಮಾಪಕರು ಅದು, ಹೀಗಾಗಿ ಹಣವನ್ನು ವಾಪಸ್ ಕೊಡ್ತಾರೆ. ಬಟ್ ಎಲ್ಲೋ ಒಂದಷ್ಟು ಅಮೌಂಟ್ಗಳಂತ ಉಳಿಸ್ಕೊಂಡಾಗ ಯಾಕಂದ್ರೆ ಒಂದು ಆಫೀಸ್ ಕೆಲಸಗಳಿಗೆ ಅಂತ ಇದೆ ಆ ದುಡ್ಡು ಕೂಡ ನನಗೆ ಬೇಕು ಅಂತ ಏಕಾಏಕಿ ಅವರನ್ನು ದಾಳಿಯನ್ನು ಮಾಡ್ತಾರೆ. ಮನೆಯ ಮತ್ತೆ ಆಫೀಸ್ಗಳಿಗೂ ಕೂಡ ಭೇಟಿ ಕೊಡ್ತಾರೆ. ಈಗ ಇತ್ತೀಚೆಗೆ ಅಂದ್ರೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ಏಕಾಏಕಿ ಅವಾಚ್ಯ ಶಬ್ದಗಳಿಂದ, ಯಾಕಂದ್ರೆ ಒಂದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅವ್ರಿಗೂ ಗೌರವ ಘನತೆ ಅನ್ನೋದಿರುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಅವರ ಕುಟುಂಬವನ್ನ ಅವರ ಹೆಣ್ಣು ಮಕ್ಕಳನ್ನ ತೆಗೆದು ಮಾತನಾಡುವಂತ ಬಹಳ ಒಂದು ಕೆಟ್ಟ ಒಂದು ಚಟುವಟಿಕೆ ಆಗುತ್ತೆ. ಸೊ ಆ ಕಾರಣದಲ್ಲಿ ಈಗ ಫಿಲ್ಮ್ ಚೇಂಬರ್ಗೆ ಏಕಾಏಕಿ ಭೇಟಿ ಕೊಟ್ಟು ಇಬ್ರು ಕೂಡ ಒಂದು ದೂರನ್ನ ಸಲ್ಲಿಸಿದ್ದಾರೆ. ಇದರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ತಿಳಿಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನಾಳೆ ಸರ್ ಪ್ರೇಮ್ ಅಂತ ಏನೋ ಮಾಡ್ದ ಕಡೆ ನಾನ್ಸೆನ್ಸ್ ಮಾಡ್ದ ಪ್ರೇಮ್ ಅಂತ ನನ್ನ ಕಡೆ ನೀವು ಕೈ ತೋರ್ಸಂಗಿಲ್ಲ. ನನಗೆ ಕಷ್ಟ ಇದೆ, ಪ್ರತಿ ತಿಂಗಳು ಬರೋದು ನನಗೆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಕಟ್ಟಬೇಕು, 50,000 ಕೊಡಿ, ಇದಕ್ಕೂ ಕಟ್ಟಬೇಕು 1 ಲಕ್ಷ ಕೊಡಿ, ಅದು ಕೊಡಿ, ಇಲ್ಲ ನನಗೆ ದುಡ್ಡು ಬೇಕಂತ ಬಂದು ಮನೆ ಹತ್ರ ಬಂದು ಹೋಗಿ, ಮನೆ ಹತ್ರ ಅಂದ್ರೆ ನಾನು ಆಫೀಸಲ್ಲಿ ಬಂದು ಕುತ್ಕೊಳ್ಳೋರು. ಅವಾಗ್ಲೂ ಕೂಡ ಒಂದು 50,000 1 ಲಕ್ಷ ಈ ಥರದ್ದು ಕೊಟ್ಟಿದ್ದೀನಿ. ಇದಾದ್ಮೇಲೆ ತುಂಬಾ ಟಾರ್ಚರ್ ಮಾಡಕ್ ಶುರು ಮಾಡಿದ್ರು. ಇಲ್ಲ ಅಣ್ಣ, ನಾವು ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಖರ್ಚಾಗಿದೆ, ಅದನ್ನ ನಿಮ್ಗೆ ಹೇಳೇ ಕೊಟ್ಟಿದ್ದಿನ ಒಪ್ಕೊಂಡು ಹೋದ್ರು. ಬಟ್ ಅದಾದ್ಮೇಲೆ ಯಾರೋ ಒಂದಿಬ್ರನ್ನ ಕರ್ಕೊಂಬರೋರು ಆಫೀಸ್ ಹತ್ರ ಬಂದು ಇದು ಮಾಡೋರು. ಆಫೀಸ್ ಹತ್ರ ಬಂದೆಲ್ಲ ನ್ಯೂಸೆನ್ಸ್ ಮಾಡಬೇಡಿ, ನೀವು ಈ ತರದ್ದೆಲ್ಲ ಚೆನ್ನಾಗಿರಲ್ಲ, ನೀವೇನ್ ಕೊಟ್ಟಿದ್ರಿ, ನಿಮ್ದೇನೇನಿತ್ತು ಎಲ್ಲನೂ ಲೆಕ್ಕ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದಿನ ಕಳ್ಸಾದ್ಮೇಲೆ ಫೋನ್ ಮಾಡಕ್ ಶುರು ಮಾಡೋರು. ನಾನು ಶೂಟಿಂಗ್ ಅಲ್ಲಿ ಇರ್ತಾ ಇದ್ದೆ, ಇನ್ನೊಂದ್ ಕಡೆ ಇರ್ತಾ ಇದ್ದೆ, ನಾನು ಫೋನ್ ತೆಗಿತಾ ಇರಲಿಲ್ಲ. ಅದಾದ್ಮೇಲೆ ನಿನ್ನೆನೆ ಈ ವಿಚಾರ ಬಂದಿದ್ದು. ಆಕ್ಚುಲಿ ನಾನು 3 ಡೇಸ್ ಆಗಿತ್ತು ವಾರಣಾಸಿ ಲಕ್ಷ್ಮೀಪುತ್ರ ಶೂಟಿಂಗ್ ಹೋಗಿ, ಇವತ್ತು ಮಾರ್ನಿಂಗ್ಗೆ ಬಂದಿರೋದು. ಅದಕ್ಕೆ ಬಂದು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಇದು ನಡೆದಿರೋ ವಿಚಾರ. ನನಗೂ ಅವ್ರಿಗೂ ಯಾವುದೇ ತರದ ಅದ್ಯಾವುದೋ ಅಪಾರ್ಟ್ಮೆಂಟ್ ತಗೊಳಕ್ ದುಡ್ಡು ಕೊಟ್ಟೆ ಅಂತ ಹೇಳಿದ್ದಾರೆ. ನನ್ನ ರಿಜಿಸ್ಟ್ರೇಷನ್ ಏನಾದ್ರು ಅಪಾರ್ಟ್ಮೆಂಟ್ ಇದ್ರೆ ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ. ಅವ್ರಿಗೆ ಏನಾದ್ರು ತಗೊಳಕ್ ಏನಾದ್ರು ದುಡ್ಡು ಕೊಟ್ಟಿದ್ರೆ ಈ ತರದ್ದು ನಾನು ಮೋಸ್ಟ್ಲಿ ನನಗೆ ಆ ವಿಡಿಯೋನ ನೋಡಿದಾಗ, ನಾನು ವಾರಣಾಸಿಲಿ ಇದ್ದಾಗ ಯಾರೋ ಕಳ್ಸಿದ್ರು, ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ನನ್ನೊಬ್ರ ಬಗ್ಗೆ ಮಾತಾಡಿಲ್ಲ, ಪ್ರೇಮ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಸರ್ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ DK ಸಾಹೇಬ್ರು DK ಶಿವಕುಮಾರ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡಿದ್ದಾರೆ, ನಮ್ ಧ್ರುವನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಧ್ರುವನ್ ಬಗ್ಗೆ ಮಾತಾಡೋದು 100% ರಾಂಗ್ ಅಂತೀನಿ. ಯಾಕೆ ಅಂತಂದ್ರೆ ಅವನಿಂದ 2 ಸಿನಿಮಾ ಅವ್ರಿಗೆ ಮಾಡಿರೋ ಬಹದ್ದೂರ್ ಆಗ್ಬೋದು, ಇನ್ನೊಂದು ಭರ್ಜರಿ ಆಗ್ಬೋದು, ಅದರಿಂದ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ. ಯಾಕೆ ಆ ರೀತಿ ಅಂದ್ರೆ ಅವ್ರನ್ನ ನೋಡಿದಾಗ ಎಲ್ಲೋ ಫಸ್ಟ್ರೇಷನ್ಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಹಂಗೆ ಮಾತಾಡಬೇಕು, ನಮ್ಮ ಹತ್ರ ದುಡ್ಡೇ ಕೇಳಬೇಕು ಅಂತಂದ್ರೆ ಲೀಗಲ್ ವೇಲ್ ಹೋಗ್ಬೋದು, ಇಲ್ಲ ಅವ್ರ ಬ್ಯಾಂಕ್ ಥ್ರೂನೇ ಕೊಟ್ಟಿರೋದ್ರಿಂದ ನಮ್ಮನ್ನ ಬ್ಯಾಂಕ್ ಯಾವ ಮುಖಾಂತರ ಬೇಕಾದ್ರೂ ಕೇಳ್ಬೋದು. ಇದೆಲ್ಲ ನಾನ್ ಸೆನ್ಸ್ ಟಾಕಿಂಗ್ಸ್ ಅಂತ ಹೇಳೋದು. ಇದು ನಡೆದಿದ್ದ ವಿಚಾರ. ಕೊಡ್ಬೇಕು ಅಂತಿಲ್ಲ, ಬಟ್ ಆದ್ರೂ ನಾವು ವಾಪಸ್ ಕೊಟ್ಟಿದೀವಿ. ಅಂದ್ರೆ ಯಾವ್ದನ್ನ ಕೆಲಸ ಮಾಡಿರೋ ಅಮೌಂಟ್ ನ, ಯಾಕೆಂತಂದ್ರೆ ಎಲ್ಲಾರ್ಗೂ ಕೆಲಸ ನಮ್ ಕೈಯಿಂದ ಕೊಡುವಂತದ್ದಲ್ಲ. ಈಗ ಪ್ರೊಡ್ಯೂಸರ್ ದುಡ್ಡು ಬಂದ್ರು ಲಾಸ್ ಆದ್ರೂ ಅದು ಅವ್ರಿಗೆ ಸೇರಿರುತ್ತೆ. ಈಗ ಕೆಲಸ ಮಾಡ್ತಾ ಇದೀವಿ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು ಆಫೀಸ್ ಖರ್ಚುಗಳೆಲ್ಲಾನು ಅವರೇ ಮಾಡಬೇಕು. ಅವ್ರ ಕಡೆಯಿಂದ ಬಂದಾಗ ಯಾವುದೇ ತರದ ಅಡ್ವಾನ್ಸ್ಗಳನ್ನ ಪೂರ್ತಿ ಅವರು ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ. ಈಗ ನಾವು ಕೊಡ್ತಾ ಇರೋ ಅಮೌಂಟ್ ಇಷ್ಟು ದಿನದಲ್ಲಿ ಆಗ್ಲಿಲ್ಲ ಅಂದ್ರೆ 1-2 ಮಂತ್ಸ್ 3 ಮಂತ್ಸ್ ಇಲ್ಲ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಡಬೇಕು. ಅದ್ರ ಮೇಲೆ ಹೋಯ್ತು ಅಂತಂದ್ರೆ, ಯಾಕೆಂತಂದ್ರೆ ಒಬ್ಬ ನಿರ್ದೇಶಕ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ತಿಂಗಳು ಅವನಿಗೆ ಇಷ್ಟಷ್ಟು ಖರ್ಚು ಅಂತ ಬರುತ್ತೆ. ಆಫೀಸ್ಗಾಗ್ಬೋದು, ಅವ್ರ ಟೀಮ್ಗಾಗ್ಬೋದು, ಮತ್ತೆ ಇಡೀ ವರ್ಷ ಆ ಆಫೀಸ್ನ ಮೇಂಟೆನೆನ್ಸ್ ಮಾಡಕ್ಕೆ ಇಷ್ಟು ಖರ್ಚು ಅಂತ ಬರುತ್ತೆ. ಆ ಖರ್ಚುಗಳನ್ನ ಮೇಂಟೈನ್ ಮಾಡೋದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ. ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ನಾವು ಪ್ರೊಡ್ಯೂಸರ್ ಹತ್ರ ದುಡ್ಡು ಕೇಳಲ್ಲ, ಈಗ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ. ಅವಾಗ ಏನಾಗಿರುತ್ತೆ ಅದನ್ನ ಯಾವ್ದನ್ನು 1 ತಿಂಗಳು ಮೀರಾದ್ಮೇಲೆ ಯಾರನ್ನೂ ಅಡ್ವಾನ್ಸ್ಗಳನ್ನ ವಾಪಸ್ ಯಾರು ಕೊಡಲ್ಲ. ಅದಕ್ಕೆ ಅಗ್ರಿಮೆಂಟ್ ಆಗಿರ್ಬೇಕು ಎಷ್ಟು ತಿಂಗಳಂತ. ಯಾಕೆಂದ್ರೆ ಒಬ್ಬ ನಿರ್ದೇಶಕನಿಗೆ 6 ತಿಂಗಳು ಅಂತಂದ್ರೆ ಅಷ್ಟರಲ್ಲಿ 6ರಿಂದ 1 ವರ್ಷ ಅಂತಂದ್ರೆ 1 ಸಿನಿಮಾನೂ ಆಗ್ಬೋದು, 2 ಸಿನಿಮಾನೂ ಆಗ್ಬೋದು. ನನಗೆ ಕಷ್ಟ ಇದೆ, ನನಗೆ
ನಿರ್ದೇಶಕ ಎಪಿ ಅರ್ಜುನ್ ಅವರ ಸ್ಪಷ್ಟನೆಯನ್ನ ಕೇಳಿಸಿಕೊಂಡ್ರಿ. ಎಪಿ ಅರ್ಜುನ್ ಹಾಗೆ ನಿರ್ದೇಶಕ ಪ್ರೇಮ್ ಇಬ್ರು ಕೂಡ ಕನಕಪುರ ಶ್ರೀನಿವಾಸ್ ಅವರ ವಿರುದ್ಧ ಈಗ ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕೊಟ್ಟಂತ ಹಣವನ್ನ ವಾಪಸ್ ಕೊಟ್ಟಾಗಿದೆ, ಯಾವುದೇ ರೀತಿಯಾದಂತಹ ಬಾಕಿಯನ್ನ ಉಳಿಸ್ಕೊಂಡಿಲ್ಲ, ಯಾವುದೇ ರೀತಿಯಾದಂತಹ ಮೋಸ ಅವ್ರಿಗೆ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ಅಷ್ಟಿದ್ರೂ ಕೂಡ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಏನೇನೋ ಹೇಳಿಕೆಗಳನ್ನ ಕೊಡ್ತಾರೆ, ಫೋನ್ ಮಾಡಿ ಟಾರ್ಚರ್ ಮಾಡ್ತಾರೆ, ಅಪಾರ್ಟ್ಮೆಂಟ್ ಮುಂದೆ ಬಂದು ಈ ರೀತಿ ಹಿಂಸೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಹೇಳಿ ಎಪಿ ಅರ್ಜುನ್ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ. ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಕಾಟನ್ ಪೇಟೆ ಸಿನಿಮಾದ ಪ್ರೆಸ್ ಮೀಟ್ ನಲ್ಲಿ ಮಾತನಾಡುವಂತಹ ಟೈಮ್ನಲ್ಲಿ ಎಪಿ ಅರ್ಜುನ್ ಅವರು ಹೇಳಿದ ಹಾಗೆ ಕೇವಲ ಎಪಿ ಅರ್ಜುನ್ ಬಗ್ಗೆ ಮಾತನಾಡಿರ್ಲಿಲ್ಲ, ನಟ ನಿರ್ದೇಶಕ ಪ್ರೇಮ್ ಅವ್ರ ಬಗ್ಗೆ ಮಾತ್ರ ಮಾತನಾಡಿರ್ಲಿಲ್ಲ, ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ, ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ, ನಟ ದರ್ಶನ್ ಅವರ ಬಗ್ಗೆ, ಎಲ್ಲರ ಬಗ್ಗೆಯೂ ಕೂಡ ಮಾತನಾಡಿದ್ರು. ತಮಗಿದ್ದಂಥ ಅಸಮಾಧಾನ, ತಮಗಿದ್ದಂಥ ಆಕ್ರೋಶ ಅದನ್ನ ಆ ವೇದಿಕೆಯಲ್ಲಿ ಬಹಿರಂಗವಾಗಿ ಹಾಕುವಂತಹ ಕೆಲಸವನ್ನ ಮಾಡಿದ್ರು, ಸವಾಲ್ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಒಂದಿಷ್ಟು ಪದಗಳ ಬಳಕೆ ಅದು ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ಈಗ ಅದರ ವಿರುದ್ಧ ಸೆಳೆದಿರುವಂತಹ ನಟ ನಿರ್ದೇಶಕ ಪ್ರೇಮ್ ಫಿಲಂ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಪಿ ಅರ್ಜುನ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.